ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ನೆಲ್ಸನ್ ನಮ್ಮ ಸೋಲಾರಿಂದ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಸೊ ಫೈನಲಿ ತುಂಬ ಜನ ಕೇಳ್ತಾ ಇದ್ದಿದ್ದು ಒಂದು ವೀಡಿಯೋ ಹಾಕ್ತಾ ಇದ್ದೀವಿ. ಎಲ್ಲ ಫಸ್ಟ್ ಕೇಳೋದು ಏನಂದರೆ, ಸರ್ ಬೆಲೆ ಎಷ್ಟಾಗುತ್ತೆ. ಸೊ ಫೈನಲಿ ಇವತ್ತಿನ ವೀಡಿಯೋ ಪೂರ್ತಿ ನೋಡಿದ್ರೆ ನಿಮ್ಗೆ ಒಂದು ಅರ್ಥ ಆಗುತ್ತೆ. 2 ಕಿಲೋವ್ಯಾಟಿಂದ 10 ಕಿಲೋವ್ಯಾಟ್ ತನಕನೂ ಸಬ್ಸಿಡಿ, ಮೇಯ್ನ್ ಇರೋ ಸಬ್ಸಿಡಿ ಜೊತೆಗೆ ಇನ್ ಕೇಸ್ ನೀವು ಒಂದು ಕೊಟೇಶನ್ ತೊಗೊಳ್ತೀರಾ ಅಂದರೆ ಇಷ್ಟರಿಂದ ಇಷ್ಟು ಇರ್ಬೋದು ಅಂತ ಒಂದು ಅಪ್ರಾಕ್ಸಿಮೇಟ್ ವ್ಯಾಲ್ಯೂ ಕೊಡ್ತಾ ಇದ್ದೀವಿ. ಖಂಡಿತ ಮೇಲೆ ಕೆಳಗೆ ಆಗುತ್ತೆ, ಸ್ವಲ್ಪ ಫ್ಯಾಕ್ಟರ್ಸು ಡಿಟರ್ಮೈನ್ ಆಗುತ್ತೆ. ಏನಕ್ಕೆ ಪ್ರೈಸಿಂಗ್ ಒಂದ್ರಲ್ಲಿ ಜಾಸ್ತಿ ಇರುತ್ತೆ ಅಂದರೆ ಕಡಿಮೆ ಇರುತ್ತೆ ಅಂತ. ಸೊ ಜಸ್ಟ್ ಈ ವಿಡಿಯೋ ಪೂರ್ತಿ ನೋಡಿ, ನಿಮ್ಗೆ ಅರ್ಥ ಮಾಡಿಸ್ತೀನಿ. 2 ಕಿಲೋವ್ಯಾಟಿಂದ 10 ಕಿಲೋವ್ಯಾಟ್ ತನಕ ಕೊಟೇಶನ್ ಪ್ರೈಸಿಂಗ್ ಎಷ್ಟು ಡಿಫ್ರೆನ್ಸಸ್ ಇರುತ್ತೆ, ಪ್ಲಸ್ ಏನೆಲ್ಲ ಮ್ಯಾಟರ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಪ್ಯಾನಲ್ ಯಾವ ಥರ ಬರುತ್ತೆ, ಏನು ಟೆಕ್ನಾಲಜಿ ಇರುತ್ತೆ, ವೈರಿಂಗ್ ಎಷ್ಟು ಸ್ಕ್ವೇರ್ ಆ ಥರ ಬೇಸಿಕ್ ಡಿಫ್ರೆನ್ಸ್ ನಿಮ್ಗೆ ಇನ್ಫಾರ್ಮ್ ಮಾಡ್ತೀನಿ. ಸೊ ಬನ್ನಿ ವಿಡಿಯೋಗೆ ಹೋಗೋಣ. ನಾವು ಕರೆಂಟ್ಲಿ ಬ್ಯಾಂಗ್ಳೂರ್ ಮಾತ್ರ ಫೋಕಸ್ ಮಾಡ್ತಾ ಇದ್ದೀವಿ. ಸೊ ಈ ವಿಡಿಯೋ ಹೊರಗಡೆ ಯಾರು ನೋಡ್ತಾ ಇದ್ರು, ಈ ಪ್ರೈಸಿಂಗ್ ಎಲ್ಲ ಏನಿದೆಯೋ ಇದು ಓನ್ಲಿ ಫಾರ್ ಬ್ಯಾಂಗ್ಳೂರ್ ಕಸ್ಟಮರ್ಸ್ ಮಾತ್ರ. ಬ್ಯಾಂಗ್ಳೂರ್ ಅರ್ಬನ್ ಆ್ಯಂಡ್ ರೂರಲ್ ಮಾತ್ರ ಮಾಡ್ತಾ ಇದ್ದೀವಿ. ಬ್ಯಾಂಗ್ಳೂರ್ ಬಿಟ್ಟು ಹೊರಗಡೆ ಸದ್ಯಕ್ಕೆ ಮಾಡ್ತಾ ಇಲ್ಲ. ನಾವು ಗ್ರ್ಯಾಜುವಲಿ ಪ್ಲಾನ್ ಮಾಡ್ತಾ ಇದ್ದೀವಿ ಬರೋಕ್ಕೆ, ಬಟ್ ಖಂಡಿತ ಟೈಮ್ ತಗೊಳುತ್ತೆ. ಸೊ ಈ ವಿಡಿಯೋ ಬ್ಯಾಂಗ್ಳೂರ್ ಕಸ್ಟಮರ್ಸ್ಗೆ. ಸೊ ನೀವು ಬ್ಯಾಂಗ್ಳೂರ್ ಇದ್ದೀರಾ, ಮಿನಿಮಮ್ ಒಂದು 2,000 ಮೇಲೆ ಬಿಲ್ ಕಟ್ತಾ ಇದ್ದೀರಾ, ಸ್ವಂತ ಮನೇಲಿದ್ದೀರಾ, ದಯವಿಟ್ಟು ವಿಡಿಯೋ ಪೂರ್ತಿ ನೋಡಿ. ನೀವು ಸೋಲಾರ್ ಇನ್ವೆಸ್ಟ್ ಮಾಡಿ, ನಿಮ್ಗೆ ಖಂಡಿತ ಬಿಲ್ ಝೀರೋ ಆಗುತ್ತೆ, ನಿಮ್ಗೆ ವರ್ಕೌಟ್ ಆಗುತ್ತೆ. ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ತೀರಿ. ಫಸ್ಟ್ 2 ಕಿಲೋವ್ಯಾಟ್ ನೀವು ತೊಗೊಂಡ್ರೆ ನಿಮಗೆ ಸಬ್ಸಿಡಿ ಅಮೌಂಟ್ ಬರೋದು 60,000 ರುಪೀಸ್. ನೀವು ಎಕ್ಸೆಲ್ ನೀಟಾಗಿ ನೋಡ್ಬೋದು. 3 ಕಿಲೋವ್ಯಾಟಿಂತ ಮೇಲೆ ಹೋಗ್ತಾ ಇದೆ, ಆವಾಗ ನಿಮ್ಗೆ ಮ್ಯಾಕ್ಸಿಮಮ್ ಬರೋದು 78,000. ನೀವು 5 ಕಿಲೋವ್ಯಾಟ್ ಹಾಕಿ 78,000 ಬರುತ್ತೆ, 10 ಕಿಲೋವ್ಯಾಟ್ ಹಾಕಿ 78,000 ಬರುತ್ತೆ. ಸೊ 1 ಕಿಲೋವ್ಯಾಟ್ ಅನ್ನೋದು 30,000 ಸಬ್ಸಿಡಿ ಅಮೌಂಟ್ ಇದೆ. ಬಟ್ 1 ಕಿಲೋವ್ಯಾಟ್ ಯಾರು ವೆಂಡರು ಮಾಡಲ್ಲ, ಜನರಲಿ ಯಾರು ಮಾಡೋಕ್ಕೆ ಹೋಗಲ್ಲ. ರೀಸನ್ ಏನಂದರೆ ಅದು ಅಷ್ಟಕ್ಕೆ ಇನ್ವರ್ಟರ್ಸ್ ಇಂಡಿಯಾನಲ್ಲಿ ಇಲ್ಲ, ಮತ್ತು ಯಾರು ಕೈ ಮುಟ್ಟಲ್ಲ. ಸೊ ಸ್ಟಾರ್ಟಿಂಗ್ ಇರೋದು 2 ಕಿಲೋವ್ಯಾಟಿಂದ ಎಲ್ಲರೂ ಮಾಡ್ತಾರೆ, ನಾವು 2 ಮಾಡ್ತಾ ಇದ್ವಿ. ಸೊ 2 ಕಿಲೋವ್ಯಾಟ್ಗೆ ನಿಮಗೆ ಇಷ್ಟರಿಂದ ಇಷ್ಟು ಪ್ರೈಸಿಂಗ್ ಆಗುತ್ತಂತ ಇದೆ. ಇಲ್ಲಿ ತುಂಬ ಫ್ಯಾಕ್ಟರ್ಸ್ ಡಿಪೆಂಡ್ ಆಗುತ್ತೆ. ಫುಲ್ 2 ಕಿಲೋವ್ಯಾಟಿಂದ 10 ಕಿಲೋವ್ಯಾಟ್ ತನಕ ಪ್ರೈಸ್ ರಿವೀಲ್ ಮಾಡಿದ್ದೀನಿ. ಇಷ್ಟಿದೆ ಅಂತ ಪ್ಲಸ್ ಜನರೇಷನ್ ತೋರಿಸಿದ್ವಿ, ಇಲ್ಲಿಂದ ಇಷ್ಟು ಜನರೇಟ್ ಆಗುತ್ತೆ ಅಂತ. ಫಸ್ಟ್ ಬರೋದು ಪ್ಯಾನಲ್ಸಲ್ಲಿ 2 ಟೆಕ್ನಾಲಜಿ ಇದೆ. ಸೊ ಇದರಲ್ಲಿ ಸಬ್ಸಿಡಿಯಲ್ಲಿ ಯೂಸ್ ಮಾಡೋದು ಪ್ಯೂರ್ DCR ಪ್ಯಾನಲ್ ಮಾತ್ರ ಯೂಸ್ ಮಾಡಬೇಕು. ಅದರಲ್ಲಿ ಮೋನೋಪರ್ಕ್ ಹಾಫ್ ಕಟ್ಟಿಗೆ ಒಂದು ಬೆಲೆ ಇರುತ್ತೆ, ಟಾಪ್ ಕಾರ್ನ್ಗೆ ಒಂದು ಬೆಲೆ ಇರುತ್ತೆ. ಫಾರ್ ಎಕ್ಸಾಂಪಲ್ ಇವಾಗ ಒಂದು 5 ಕಿಲೋವ್ಯಾಟ್ ಕೊಟೇಶನ್ ತಗೊಂಡ್ರಿ, 5 ಕಿಲೋವ್ಯಾಟ್ಗೆ ಪರ್ ಯೂನಿಟ್ಗೆ ಒಂದು 2 ರೂಪೀಸ್ ಡಿಫ್ರೆನ್ಸ್ ಇರುತ್ತೆ, 2 to 3 ರೂಪೀಸ್ ಡಿಫ್ರೆನ್ಸ್ ಇರುತ್ತೆ. ಇಂತಕ್ಕೆ ಮೋನೋಪರ್ಕ್ ಹಾಫ್ ಕಟ್ಟಿಗೆ ಟಾಪ್ ಕಾರ್ನ್ಗೂ. ಸೊ ಇದೊಂದು ಟೆಕ್ನಾಲಜಿ ಡಿಫ್ರೆನ್ಸ್ ಇರುತ್ತೆ. ಇದ್ರಲ್ಲಿ ವಾರಂಟಿ ಡಿಫ್ರೆನ್ಸ್ ಇದೆ. ಪ್ರಾಡಕ್ಟ್ಗೆ 10 ವರ್ಷ ಕೊಡ್ತಾರೆ, ಪರ್ಫಾರ್ಮೆನ್ಸ್ 25 ವರ್ಷ ಕೊಡ್ತಾರೆ. ಇದು ಟಾಪ್ ಕಾರ್ನ್ ಅನ್ನೋದು ಬೈಫೇಷಿಯಲ್ ಕಾನ್ಸೆಪ್ಟ್ ಪ್ಯಾನಲ್ಸ್, ಪರ್ಫಾರ್ಮೆನ್ಸ್ 30 ಇಯರ್ಸ್ ಕೊಡ್ತಾರೆ, ಪ್ರಾಡಕ್ಟ್ಗೆ 12 ಇಯರ್ಸ್ ಕೊಡ್ತಾರೆ. ಸೊ ವ್ಯಾರಂಟೀಸು ಡಿಫ್ರೆನ್ಸ್ ಇರುತ್ತೆ, ಹಂಗಾಗಿ ಪ್ರೈಸಸ್ಸು ಡಿಫ್ರೆನ್ಸ್ ಇರುತ್ತೆ. ಒಂದು ಸೆಕೆಂಡ್ ಬರೋದು ಇನ್ವರ್ಟರ್ಸ್ ಏನಾಗುತ್ತೆ, ನಿಮಗೆ ಸ್ಟ್ಯಾಂಡರ್ಡ್ ಆಗಿ 8 ಇಯರ್ಸಿಂದ 10 ಇಯರ್ಸ್ ತನಕ ವ್ಯಾರಂಟಿ ಕೊಡ್ತಾರೆ ಆನ್-ಗ್ರಿಡ್ ಇನ್ವರ್ಟರ್ಸಲ್ಲಿ. ಸೊ ಪ್ರೈಸಿಂಗಲ್ಲಿ ಅಷ್ಟೇನು ಡಿಫ್ರೆನ್ಸಸ್ ಬರಲ್ಲ. ನೆಕ್ಸ್ಟು ನಾವು ಪ್ರೈಸಿಂಗ್ ನೋಡಿ ಬಂದೀವಿ, ಇಲ್ಲಿಂದ ಇಲ್ಲಿದೆ ಅಂತ ಸ್ವಲ್ಪ ಗ್ಯಾಪ್ ಇರುತ್ತೆ. ಕಾರಣ ಏನಂದರೆ, ಇವಾಗ ಒಂದೇ ಫ್ಲೋರ್ ಮನೆ ಇದೆ, ನಿಮಗೆ ವೈರಿಂಗ್ ಕಾಸ್ಟ್ ಕಡಿಮೆ ಆಗುತ್ತೆ. ನೀವು 6 ಫ್ಲೋರ್ 7 ಫ್ಲೋರ್ ಮನೆ ಕಟ್ಟಿದ್ದೀರಾ, ಆವಾಗ ವೈರಿಂಗ್ ಕಾಸ್ಟ್ ಜಾಸ್ತಿ ಆಗುತ್ತೆ. ಸೊ AC ಸೈಡ್ ಆಗಲಿ, ವೈರಿಂಗ್ ಆಗಲಿ, ಅರ್ಥಿಂಗ್ ವೈರ್ಸ್ ಆಗಲಿ ಎಲ್ಲನೂ ಜಾಸ್ತಿ ಆಗುತ್ತೆ, ಆವಾಗ ಪ್ರೈಸಿಂಗ್ ಜಾಸ್ತಿ ಆಗುತ್ತೆ. ನೆಕ್ಸ್ಟ್ ಇಂಪಾರ್ಟೆಂಟ್ ಫ್ಯಾಕ್ಟರ್ ಸ್ಟ್ರಕ್ಚರ್. ನಿಮ್ಗೆ ಒಂದು 6.5 ಫೀಟ್ಗೆ ಒಂದು 9 ಫೀಟ್ಗೆ ಇಲ್ಲ ಅದಕ್ಕಿಂತ ಮೇಲೆ ಸ್ವಲ್ಪ ಕಸ್ಟಮರ್ ಸ್ಟ್ರಕ್ಚರ್ ಕೇಳ್ತಾರೆ. ಆ ಥರ ಹೈಟಿಗೆ ಸ್ಟ್ರಕ್ಚರ್ ಹಾಕಬೇಕು, ಇಲ್ಲ MS ಫ್ಯಾಬ್ರಿಕೇಶನ್ ಮಾಡಬೇಕು, ಆವಾಗ ಪ್ರೈಸ್ ಜಾಸ್ತಿ ಆಗುತ್ತೆ. ಲೋವರ್ ಫಾರ್ ಎಕ್ಸಾಂಪಲ್ ನೀವು ಒಂದು ಶೀಟ್ ಹಾಕ್ಕೊಂಡಿದ್ದೀರಾ, ಅಲ್ಲಿಗೇನು ಬೇಕು, ಜಸ್ಟ್ ಅಲ್ಯೂಮಿನಿಯಂ ಟ್ರಯಾಂಗಲಿಂದ ರೈಲಿಂಗ್ ಹಾಕಬೇಕು, ಆವಾಗ ಖರ್ಚು ತುಂಬ ಕಡಿಮೆ ಆಗುತ್ತೆ. ಸೊ ಈ ಥರ 2 ಕಿಲೋವ್ಯಾಟಿಂದ 10 ಕಿಲೋವ್ಯಾಟ್ ತನಕ ಏನಾಗುತ್ತೆ, ನೀವು ಹ್ಯಾಸ್ ಯು ಗೋ ಹೈಯರ್, ಈ ಸ್ಟ್ರಕ್ಚರ್ ಆಗಲಿ, ಈ ವೈರಿಂಗ್ ಆಗಲಿ ಅಂದಿರ್ತಾರೆ. ಇವಾಗ ಚಿಕ್ಕದಕ್ಕೆ 2, 3 ಕಿಲೋವ್ಯಾಟ್ ಎಲ್ಲ ನಾವು 4 ಸ್ಕ್ವೇರ್ ಯೂಸ್ ಮಾಡ್ತಾ ಇದ್ದೀವಿ, ದೊಡ್ಡ ಪ್ರಾಜೆಕ್ಟ್ಸ್ಗೆ 6 ಸ್ಕ್ವೇರ್ ಯೂಸ್ ಮಾಡ್ತಾ ಇದ್ದೀವಿ. ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಇಲ್ಲಿ ವೆಂಡರ್ಸ್ಗೆ ಇವಾಗ ಡಿಫ್ರೆನ್ಸ್ ಎಲ್ಲರೂ EPC ಪ್ಲೇಯರ್ಸ್. ನಾವೇನು ಮಾಡ್ತೀವಿ, ಓನ್ಲಿ ಯೂಸ್ ಬ್ರ್ಯಾಂಡೆಡ್ ಮೆಟೀರಿಯಲ್ಸ್. ಫಾರ್ ಎಕ್ಸಾಂಪಲ್ ಇನ್ವರ್ಟರ್ ಬ್ರ್ಯಾಂಡೆಡ್ ಕಂಪನೀಸ್, ಪ್ಯಾನಲ್ ಆಗಲಿ ಇವಾಗ ಅದಾನಿ ಆಗಲಿ, ಇಲ್ಲಾಂದರೆ ವಾರಿ ಆಗಲಿ, ಆ ಥರ ಬ್ರ್ಯಾಂಡೆಡ್ ಕಂಪನೀಸ್ ಯೂಸ್ ಮಾಡ್ತೀವಿ. ಪ್ಲಸ್ ಕೇಬಲ್ಸ್ ಆಗಲಿ, ಇವಾಗ ನಾವು ಯೂಸ್ ಮಾಡೋ ಕೇಬಲ್ಸ್ ಅಷ್ಟೇ, ಪಾಲಿಕ್ಯಾಬ್ ಆಗಲಿ, ಅಂದರೆ ಫಿನೋಲೆಕ್ಸ್ ಆಗಲಿ, KA ಆಗಲಿ. ಸೊ ಈ ಥರ ಬ್ರ್ಯಾಂಡೆಡ್ ಮೆಟೀರಿಯಲ್ಸ್ ಮಾತ್ರ ಯೂಸ್ ಮಾಡೋಕೆ ಹೋಗ್ತೀವಿ. ACDB DCDB ಬ್ರ್ಯಾಂಡೆಡ್ ಮೆಟೀರಿಯಲ್ಸ್ ಯೂಸ್ ಮಾಡ್ತೀವಿ. ಆವಾಗ ಏನಾಗುತ್ತೆ, ಎರರ್ಸ್ ಕಡಿಮೆ ಇರುತ್ತೆ. ಒಂದು ಸೆಕೆಂಡ್ ಲೈಫ್ ಜಾಸ್ತಿ ಇರುತ್ತೆ ಅದೊಂದು. ಇವಾಗ ಏನು ಪ್ರೈಸಿಗೆ ನೋಡ್ತಾ ಇದ್ದೀರೋ ಇದು ಸಬ್ಸಿಡಿ ಪ್ರೈಸಿಂಗ್. ಬೆಂಗಳೂರಲ್ಲಿ ನೀವು ಇದ್ದೀರಾ ಅಂದರೆ ಅಪ್ರಾಕ್ಸಿಮೇಟ್ ಇದು ಅಷ್ಟೇ ಅಂತ ಇಲ್ಲ, ಎಷ್ಟಿರಿಂದ ಇಷ್ಟು ಬರ್ಬೋದು. ಈ ಮೋನೋಪರ್ಕ್ ಹಾಫ್ ಕಟ್ ಜೊತೆಗೆ ಚಿಕ್ಕದು ರೈಸ್ ಸ್ಟ್ರಕ್ಚರ್ ಇಲ್ಲ, ನಾರ್ಮಲ್ ಸ್ಟ್ರಕ್ಚರ್, ಒಂದು 2-3 ಫ್ಲೋರ್ ಬಿಲ್ಡಿಂಗ್ ಇದೆ ಅಂದರೆ ಕಾಸ್ಟ್ ನಿಮಗೆ ಕಡಿಮೆ ಆಗುತ್ತೆ. ಸೊ ಈ ಥರ ಇದು ಜಸ್ಟ್ ಒಂದು ಆವ್ರೇಜ್ ಪ್ರೈಸಿಂಗ್ ನಾನು ಕೊಡ್ತಾ ಇದ್ದೀನಿ. ಸೊ ಡಿಫ್ರೆನ್ಸ್ ಇರೋದು ಪ್ಯಾನಲಲ್ಲಿ ಒಂದಿರುತ್ತೆ, ಸೆಕೆಂಡ್ ಸ್ಟ್ರಕ್ಚರಲ್ಲಿ, ಥರ್ಡ್ ವೈರಿಂಗಲ್ಲಿ. ಸೊ ಇದು ಬ್ಯಾಂಗ್ಳೂರ್ ಕಸ್ಟಮರ್ಸ್ಗೆ. ನೆಕ್ಸ್ಟ್ ಏನಾಗುತ್ತೆ, ನೆಕ್ಸ್ಟ್ ವೀಡಿಯೋನ ಲಿಂಕ್ ತೋರಿಸ್ತೀವಿ ಅಂದರೆ ನಿಮಗೆ ನಾನ್ ಸಬ್ಸಿಡಿ ಹೋದರೆ ಏನು ಬೆನಿಫಿಟ್ ಇದೆ, ಸಬ್ಸಿಡಿ ಹೋದರೆ ಏನು ಬೆನಿಫಿಟ್ ಇದೆ, ಪ್ಲಸ್ ಅದಕ್ಕೂ ಏನು ಡಿಫ್ರೆನ್ಸ್ ಇದೆ ಪ್ರೈಸಿಂಗಲ್ಲಿ. ತುಂಬ ಕಸ್ಟಮರ್ಸ್ ನನ್ನ ಹತ್ರ ಕೇಳ್ತಾರೆ, ಸರ್ ಸಬ್ಸಿಡಿ ಹೋದರೆ ಒಳ್ಳೇದಾ, ನಾನ್ ಸಬ್ಸಿಡಿ ಹೋದರೆ ಒಳ್ಳೇದಾ ಅಂತ. ಸೊ ಇದು ಸಬ್ಸಿಡಿ ಬಗ್ಗೆ ಡೀಟೇಲ್ಸ್ ನಾನು ರಫ್ ಅಪ್ರಾಕ್ಸಿಮೇಟ್ ಪ್ರೈಸಿಂಗ್ ಕೊಟ್ಟಿದ್ದೀನಿ ನಿಮಗೆ. 2 ಕಿಲೋವ್ಯಾಟಿಂದ 10 ಕಿಲೋವ್ಯಾಟ್ ತನಕ ಮ್ಯಾಕ್ಸಿಮಮ್ ಎಲ್ಲನೂ ಶೇರ್ ಮಾಡಿದ್ದೀನಿ. ಈ ಸಬ್ಸಿಡಿ ಅನ್ನೋದಿರೋ ಬರೀ ಪ್ಯೂರ್ ಸ್ವಂತ ಮನೆ ಇರಬೇಕು. ಒಂದು ಸೆಕೆಂಡು ಸ್ವಂತ ಮನೆ ಜೊತೆಗೆ ಒಂದು 2,000 ಮೇಲೆ ಬಿಲ್ ಕಟ್ಟೋರು ಮಾತ್ರ ಇದಕ್ಕೆ ಹೋಗಿ. ತುಂಬ ಜನ ಗೃಹ ಜ್ಯೋತಿಯಲ್ಲಿ ಇದ್ದೀರಾ, 500 ರೂಪಾಯಿ 800 ರೂಪಾಯಿ 1000 ರೂಪಾಯಿ ಬಿಲ್ ಕಟ್ತಾ ಇದ್ದೀರಾ. ಅವ್ರು ಇದಕ್ಕೆ ಹೋಗ್ಬೇಕಂತ ಅವಶ್ಯಕತೆಯೇ ಇಲ್ಲ. ನೀವು ಆರಾಮಾಗಿರಿ, ನಿಮ್ಗೆ ಯಾವಾಗ ಬಿಲ್ ಜಾಸ್ತಿ ಕಟ್ತಿರೋ ಆವಾಗ ಹೋಗಿ. ಪ್ಲಸ್ಸು ಇದೇನಾಗುತ್ತೆ ಅಂದರೆ ಇದು ಬರೀ ರೆಸಿಡೆನ್ಷಿಯಲ್ ಸೆಗ್ಮೆಂಟ್ಸ್ ಮಾತ್ರ ಬರುತ್ತೆ.
ಮನೆ ಇರಬೇಕು, ರೆಸಿಡೆನ್ಷಿಯಲ್ ಸೆಗ್ಮೆಂಟ್ ಇದ್ದರೆ ಮಾತ್ರ ನಿಮ್ಗೆ ಕೊಡ್ತಾರೆ ಸಬ್ಸಿಡಿ ಅನ್ನೋದು. ಇವಾಗ ಸ್ಕೂಲ್ಸು, ಕಾಲೇಜಸ್ಸು, ಪೆಟ್ರೋಲ್ ಬಂಕ್ಸು, ಹಾಸ್ಪಿಟಲ್ಸ್ ಎಕ್ಸೆಟ್ರಾ ಕಮರ್ಷಿಯಲ್ ಅವ್ರಿಗೆಲ್ಲ ಸಬ್ಸಿಡಿ ಬರಲ್ಲ. ನಾನ್ ಸಬ್ಸಿಡಿನಲ್ಲಿ ಹಾಕ್ಬೋದು. ಅದು ಪರ್ ಕಿಲೋವಾಟ್ ಇದೇ ಥರನೇ ಡಿಫ್ರೆನ್ಸ್ ಇರುತ್ತೆ. ಸೊ ಮೇನ್ ಪ್ರೈಸಿಂಗಲ್ಲಿ ಇದೊಂದೇ ಡಿಫ್ರೆನ್ಸ್ ಇರೋದು. ಮುಂದಿನ ವೀಡಿಯೋನಲ್ಲಿ ನಾನ್ ಸಬ್ಸಿಡಿದು 2 ಕಿಲೋವಾಟಿಂದ 10 ಕಿಲೋವಾಟ್ ಅದೊಂದು ಪ್ರೈಸ್ ಲಿಸ್ಟ್ ಸಿಗ್ತೀನಿ, ನೀವೇ ಕಂಪೇರ್ ಮಾಡ್ಬೋದು. ಇದೆ ಒಂದೇ ಒಂದು ಡಿಫ್ರೆನ್ಸ್ ಇರುತ್ತೆ, ಏನಂದರೆ ಕಾಂಪೋನೆಂಟ್ಸ್ ಯೂಸ್ ಮಾಡೋದೆಲ್ಲ ಸೇಮ್ ಇರುತ್ತೆ, ಪ್ಯಾನೆಲ್ ಮಾತ್ರ ಡಿಫ್ರೆನ್ಸ್ ಇರುತ್ತೆ. ಸಬ್ಸಿಡಿ ಅಂದರೆ ವಿ ಹ್ಯಾವ್ ಟು ಯೂಸ್ DCR ಪ್ಯಾನೆಲ್. DCR ಅಂದರೆ ಡೊಮೆಸ್ಟಿಕ್ ಕಂಟೆಂಟ್ ರಿಕ್ವೈರ್ಮೆಂಟ್. ಆ ಪ್ಯಾನೆಲ್ ಏನು ಸೋರ್ಸ್ ಮಾಡ್ತಾರೆ, ಆ ಸೆಲ್ಸು, ಆ ವೇಫರ್ಸ್, ಆ ಇಂಗಾಟ್ಸ್, ಆ ಫ್ರೇಮ್ ಏನೇ ಆಗಲಿ ಎಲ್ಲನೂ ಮೇಡ್ ಇನ್ ಇಂಡಿಯಾ ಇರಬೇಕು. ಸೊ ಹಂಗಾಗಿ ಆ ಪ್ರೈಸ್ ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ ನಿಮಗೆ. ಸೊ ನನ್ನ ಸಜೆಷನ್ 2, 3, 4, 5 ತನಕ ಓಕೆ, ಗೋ ವಿತ್ ಸಬ್ಸಿಡಿ ಯಾವಾಗಲೂ. 5 ಮೇಲೆ ಹೋಗುವಾಗ ಡಿಪೆಂಡೆಂಟ್ ನೀವು ಕರೆಂಟ್ ಬಿಲ್ ಎಷ್ಟು ಕಟ್ತಾ ಇದ್ದೀರಾ ಅದನ್ನು ನೋಡ್ಕೊಂಡು ಹೋಗಿ. ಯಾಕಂದರೆ ಮೇನ್ ಇರೋದು ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್. ಇವಾಗ 1,000 ಕಟ್ತಾ ಇದ್ದೀರಾ, ಎಷ್ಟು ಬೇಗ ಅದನ್ನು ರಿಕವರ್ ಮಾಡ್ತೀರಾ. ಸ್ವಲ್ಪ ಕಸ್ಟಮರ್ಸ್ 4th ಇಯರಲ್ಲೇ ರಿಕವರ್ ಮಾಡ್ತಾರೆ, ಸ್ವಲ್ಪ 5th ಇಯರ್, ಸ್ವಲ್ಪ 7th ಇಯರ್ ಆಗುತ್ತೆ ರಿಟರ್ನ್ ಇನ್ವೆಸ್ಟ್ಮೆಂಟು. ಮಿಕ್ಕಿ ಯಾಕಂದರೆ ಬೆಸ್ಕಾಮ್ ಅಗ್ರಿಮೆಂಟ್ 25 ಇಯರ್ಸ್ ಇರುತ್ತೆ, ಮಿಕ್ಕಿದ ಇಷ್ಟು ವರ್ಷ ನಿಮಗೆ ಫ್ರೀ ಇರುತ್ತೆ. ಸೊ ಆ ಕಾನ್ಸೆಪ್ಟ್ ಇದೆ. ಸೊ ನೆಕ್ಸ್ಟ್ ವೀಡಿಯೋನಲ್ಲಿ ನಾನ್ ಸಬ್ಸಿಡಿ ಬಗ್ಗೆ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಅದೇ ನೆಕ್ಸ್ಟ್ ವೀಡಿಯೋನಲ್ಲಿ ಹೈಬ್ರಿಡಲ್ಲಿ ಡಿಫ್ರೆನ್ಸಸ್ ಏನು ಬರುತ್ತೆ, ಅದೇ ಸಬ್ಸಿಡಿ ಹೋದರೆ ಹೆಂಗೆ ಆಪ್ಷನ್ಸ್ ಇರುತ್ತೆ, ನಾನ್ ಸಬ್ಸಿಡಿ ಹೋದರೆ ಹೆಂಗೆ ಆಪ್ಷನ್ಸ್ ಇರುತ್ತೆ ಅಂತ ಈ ಎಕ್ಸೆಲ್ ಮಾಡಿದ್ದು ನಾವು ಪ್ಯೂರ್ಲಿ ಸಬ್ಸಿಡಿ ಕಸ್ಟಮರ್ಸ್ಗೆ. ಸೊ ಮಿನಿಮಮ್ 2, 3, 4 ಎಷ್ಟು ಜನ ಇದ್ದೀರೋ 5 ಕಿಲೋವಾಟ್ ತನಕ ತುಂಬ ಬೆನಿಫಿಟ್ ಪಡ್ಕೊಳ್ಬೋದು. ಯಾಕಂದರೆ 60,000 2 ಕಿಲೋವಾಟ್ಗೆ 78,000 ಬರುತ್ತೆ. ಫಾರ್ ಎಕ್ಸಾಂಪಲ್ 3 ಕಿಲೋವಾಟ್ ಇಟ್ಕೊಳ್ಳಿ, ವೆಂಡರ್ಸ್ ಆಲ್ಮೋಸ್ಟ್ 180, 190 215, 230 ತನಕ ಚಾರ್ಜ್ ಮಾಡ್ತಾರೆ. ನೀವು ಅಪ್ರಾಕ್ಸಿಮೇಟ್ 2 ಲ್ಯಾಕ್ ಇಟ್ಕೊಳ್ಳಿ. ಬಟ್ 2 ಲ್ಯಾಕ್ ಅಂದರೆ ನೀವು ಫುಲ್ ಇನ್ವೆಸ್ಟ್ ಮಾಡ್ತೀರಾ, ನಿಮಗೆ 78,000 ರಿಟರ್ನ್ ಬರುತ್ತೆ. ಸೊ ನಿಮ್ಮ ಇನ್ವೆಸ್ಟ್ಮೆಂಟ್ ಇರೋ ಹಾರ್ಡ್ಲಿ 1 ಲ್ಯಾಕ್ ಚೇಂಜ್ ಇರುತ್ತೆ ಪರ್ ಮಂತ್ ಆವ್ರೇಜ್ ಆಗಿ. ಸಮ್ಮರ್ಸಲ್ಲಿ 350 ಮೇಲೆ ಜನರೇಟ್ ಆಗುತ್ತೆ, ಆರಾಮಾಗಿ 400 ತನಕ ಹೋಗುತ್ತೆ. ವಿಂಟರ್ ರೈನಲ್ಲಿ ಸ್ವಲ್ಪ ಕಡಿಮೆ ಆಗುತ್ತೆ, ಅದಕ್ಕೆ ಯೂನಿಟ್ ಜನರೇಷನ್ ಆ ಡಿಫ್ರೆನ್ಸ್ ಕೊಟ್ಟಿದ್ದೀವಿ. ಸಮ್ಮರ್ಸಲ್ಲಿ ಜಾಸ್ತಿ ಹೋಗುತ್ತೆ, ವಿಂಟರ್ ರೈನಲ್ಲಿ ಸ್ವಲ್ಪ ಕಡಿಮೆ ಆಗುತ್ತೆ. ಬಟ್ ವರ್ಷಕ್ಕೆ ಲೆಕ್ಕ ಬರುವಾಗ ಸೋಲಾರ್ ಖಂಡಿತ ವರ್ಕೌಟ್ ಆಗುತ್ತೆ. ನೀವು ಏನು 2,500, 3,000 ಬಿಲ್ ಕಟ್ತಾ ಇದ್ದೀರಾ, ನಿಮ್ದು ಆ ರಿಟರ್ನ್ ಬೇಗ ಬಂದುಬಿಡುತ್ತೆ. ಇದ್ರಲ್ಲಿ ಸ್ವಲ್ಪ ಕಸ್ಟಮರ್ಸ್ ಒಂದು ಡೌಟ್ ಇರುತ್ತೆ, ಸರ್ ಬಿಲ್ ಝೀರೋ ಆಗಿ KVಗೆ ಹೋಗ ಎಷ್ಟು ಕೊಡ್ತಾರಂತ. ಆ ಡೀಟೇಲ್ಸು ನಾನು ಎಕ್ಸೆಲಲ್ಲಿ ತೋರಿಸ್ತೀನಿ ನಿಮಗೆ. ಸಬ್ಸಿಡಿಗೆ ಪರ್ ಯೂನಿಟ್ಗೆ ಎಕ್ಸ್ಪೋರ್ಟ್ ಹೋದರೆ ನಿಮ್ಗೆ ಎಷ್ಟು ಕೊಡ್ತಾರೆ, ನಾನ್ ಸಬ್ಸಿಡಿಗೆ ಬೇರೆ ರೇಟ್ ಇದೆ. ನಾನ್ ಸಬ್ಸಿಡಿ ವೀಡಿಯೋಲ್ಲಿ ತೋರಿಸ್ತೀನಿ. ಈ ವಿಡಿಯೋದಲ್ಲಿ ನೀವು ಎಕ್ಸೆಲಲ್ಲಿ ನೋಡ್ಬೋದು ಸಬ್ಸಿಡಿಗೆ ಹೋದರೆ ಇಷ್ಟು ಪ್ರೈಸ್ ಅಂತ ನಿಮಗೆ ಇರುತ್ತೆ. ಅದೇನೆಂದರೆ ಫಸ್ಟ್ ಯೂನಿಟ್ ಜನರೇಟ್ ಆಗಿ ನೀವು ಯೂಸ್ ಮಾಡ್ತೀರಾ, ನೆಕ್ಸ್ಟ್ ನಿಮ್ಮದೇ 2 ಕಿಲೋವಾಟ್ ಮಿನಿಮಮ್ ಬಿಲ್ಲಿಂಗ್ ಎಷ್ಟು ಕಟ್ಟಬೇಕಂತ ಇರುತ್ತೆ, ಅದು ಝೀರೋ ಆಗಬೇಕು. ಮಿಕ್ಕಿದೇನು ಎಕ್ಸ್ಪೋರ್ಟ್ ಮಾಡ್ತೀರಾ ಆವಾಗ ಮಾತ್ರ ಆ ದುಡ್ಡು ನಿಮಗೆ KVಯಿಂದ ಬರುತ್ತೆ. ತುಂಬ ಕಸ್ಟಮರ್ಸ್ 5 ಕಿಲೋವಾಟ್ ಸ್ಯಾಂಕ್ಷನ್ ನೋಡಿ ಇಟ್ಕೊಂಡಿದ್ದಾರೆ, 3,000, 4,000 ಮೇಲೆ ಬಿಲ್ ಕಟ್ತಾರೆ. ಅವ್ರು ಏನು ಮಾಡ್ತಾರೆ, ನನಗೆ 3 ಕಿಲೋವಾಟ್ ಸೋಲಾರ್ ಸಾಕಂತ 3 ಕಿಲೋವಾಟ್ ಸೋಲಾರ್ ಹಾಕ್ತಾರೆ. ಅದು ಜನರೇಟ್ ಮಾಡೋ 300, 350 ಯೂನಿಟ್ಸು. ನೀವು 450 ಮೇಲೆ ಯೂಸ್ ಮಾಡ್ತಾ ಇದ್ರೆ ಮಿಕ್ಕಿದ 100 ನೀವು ಕಟ್ಟಲೇಬೇಕು. ಸೊ ಸೋಲಾರ್ ಹೋಗಿ ನೀವು ಉಪಯೋಗ ಇಲ್ಲ ನಿಮಗೆ. ಇವಾಗ ಟೆರೆಸಲ್ಲಿ ಜಾಗ ಎಲ್ಲ ತುಂಬ ಕಾಂಪ್ಲಿಕೇಟೆಡ್ ಅಂದರೆ ಓಕೆ ಏನೋ ಅನ್ಬೋದು. ಸೊ ದಯವಿಟ್ಟು ನಿಮ್ಮ ಕನ್ಸಂಪ್ಷನ್ ಪ್ರಕಾರ ಮಾಡಿ. ಎಲೆಕ್ಟ್ರಿಕ್ ಕಾರ್ ಇರೋರು ತುಂಬ ಜನ ಇದೊಂದು ಮಿಸ್ಟೇಕ್ ಮಾಡ್ತಾರೆ. ಎಲೆಕ್ಟ್ರಿಕ್ ಕಾರ್ ಇರೋರು ಮ್ಯಾಕ್ಸಿಮಮ್ ಸೋಲಾರ್ ಹೋಗಕ್ಕೆ ನೋಡಿ, ಅಟ್ಲೀಸ್ಟ್ 5 ಕಿಲೋವಾಟ್, 8 ಕಿಲೋವಾಟ್, 10 ಕಿಲೋವಾಟ್ ಹಂಗೆ ಹೋಗಕ್ಕೆ ನೋಡಿ. ಯಾಕಂದರೆ ಕಾರ್ ಮೇಲೆ ಒಂದು ಪ್ರಾಬ್ಲಿ 2 ವೀಕ್ಸ್ ಒನ್ಸ್ ಚಾರ್ಜ್ ಮಾಡ್ತೀರಾ, ಅದನ್ನ ಬಿಟ್ಟು ಮನೆಯದು ಕರೆಂಟ್ ಇರುತ್ತೆ. ನಾವು ಫ್ಯೂಚರ್ ಒಂದು AC ಆಗ್ತಾ ಇದ್ದೀರಾ, ಇಲ್ಲ ಎಲೆಕ್ಟ್ರಿಕ್ ಬೈಕ್ ತೊಗೊಳ್ತೀರಾ, ಆವಾಗ ಕನ್ಸಂಪ್ಷನ್ ಜಾಸ್ತಿ ಆಗುತ್ತೆ. ಸೊ ಸೋಲಾರ್ 1 ಟೈಮ್ ಇನ್ವೆಸ್ಟ್ಮೆಂಟ್, 25 ಇಯರ್ಸ್ ಅಗ್ರಿಮೆಂಟ್ ಬೆಸ್ಕಾಮ್ ಜೊತೆ ಇರುತ್ತೆ ನಿಮಗೆ. ಸೊ ನಿಮ್ಮದು ಸ್ಯಾಂಕ್ಷನ್ ಲೋಡ್ ಎಷ್ಟಿದೆ ಅದನ್ನ ಪ್ರಕಾರ ಜಾಸ್ತಿಗೇ ಹೋಗಿ. ಯಾವತ್ತು ಇವಾಗ ಒಂದು 3 ಕಿಲೋವಾಟ್ ಹಾಕ್ಕೊಳ್ಳೋಣ, ಫ್ಯೂಚರಲ್ಲಿ ಮಾಡೋಣ ಅಂತ ಹಂಗೆ ಪ್ಲ್ಯಾನ್ ಮಾಡೋಕ್ಕೆ ಹೋಗ್ಬೇಡಿ. ಒಂದೇ ಸತಿ ಪ್ಲ್ಯಾನ್ ಮಾಡ್ಕೊಂಡು ಮ್ಯಾಕ್ಸಿಮಮ್ ಹೋಗಿ. ಸೊ ಇದೊಂದು ಅಪ್ರಾಕ್ಸಿಮೇಟ್ ಕಾಸ್ಟ್ ನಾವು ಹಾಕಿದ್ದು, ಇಷ್ಟು ಕಿಲೋವಾಟ್ ಅಂದರೆ ಇಷ್ಟು ಕಿಲೋವಾಟ್ ಇರುತ್ತೆ ಅಂತ. ನೆಕ್ಸ್ಟ್ ವೆಬ್ಸೈಟಲ್ಲಿ ಇದು ಮೆನ್ಷನ್ ಮಾಡ್ತೀವಿ, namasolar.com ಅಲ್ಲಿ ಮೆನ್ಷನ್ ಇರುತ್ತೆ. ಆನ್ಗ್ರಿಡ್ಗೆ ಎಷ್ಟಾಗುತ್ತೆ, ಹೈಬ್ರಿಡ್ ಎಷ್ಟಾಗುತ್ತೆ, ಸಬ್ಸಿಡಿ ಎಷ್ಟು, ನಾನ್ ಸಬ್ಸಿಡಿ ಎಷ್ಟು ಅಂತ ಒಂದು ಆವ್ರೇಜಾಗಿ ಕೊಟ್ಟಿರ್ತೀವಿ. ಸೊ ದಿಸ್ ಇನ್ಕ್ಲೂಡ್ಸ್ ಆಲ್ ದ ಕಾಸ್ಟು. ನಿಮಗೆ ವಯರ್ಸ್ ಆಗಲಿ, ಸ್ಟ್ರಕ್ಚರ್ಸ್ ಆಗಲಿ, ಬೆಸ್ಕಾಮ್ ಚಾರ್ಜಸ್ ಆಗಲಿ, ನಿಮಗೆ ಬೈಡೈರೆಕ್ಷನ್ ಮೀಟರ್ ಆಗಲಿ. ಸೊ ಎಲ್ಲ ಸ್ಕೋಪು ನಮ್ಮ ಕಡೆನೇ ಇರುತ್ತೆ. ಕಸ್ಟಮರ್ ಬರೀ ಡಾಕ್ಯುಮೆಂಟ್ಸ್ ಮಾತ್ರ ಕೊಡಬೇಕು, ಅದನ್ನು ಬಿಟ್ಟರೆ ಬೇರೆ ಏನೂ ಇರಲ್ಲ. ಸೊ ಬ್ಯಾಂಗ್ಳೂರು ಇದ್ದೀರಾ, ನಿಮಗೆ ಈ ಥರ ಸೋಲಾರ್ ಇನ್ಸ್ಟಾಲ್ ಮಾಡಬೇಕಾದ್ರೆ ನೋಡಿ ಆವ್ರೇಜ್ ಪ್ರೈಸಿಂಗ್ ಕೊಟ್ಟಿದ್ದೀವಿ. ದಯವಿಟ್ಟು ಕಾಲ್ ಮಾಡಿ, ಸ್ಟಾಫ್ ಸೈಟ್ ವಿಸಿಟ್ ಬರ್ತಾರೆ. ಬಂದಿದ ಮೇಲೆ ನಮ್ಮ ಹತ್ರ ನೀವು ಸೋಲಾರ್ ಪ್ಯಾನಲ್ ಹಾಕ್ಕೊಳ್ಬೋದು. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್.